ಶಾಖಾಪುರ ತಪೋವನ ಮಠದಲ್ಲಿ 75ನೇ ಜೋಡು ರಥೋತ್ಸವ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು. ಧಾರ್ಮಿಕ ಸಾಂಸ್ಕೃತಿಕ ಸಾಮರಸ್ಯದ ಪ್ರತೀಕ ರಂಭಾಪುರಿ ಶ್ರೀಗಳು. ಜೇವರ್ಗಿ ತಾಲೂಕಿನ ಶಾಖಾಪುರ ವಿಶ್ವಾರಾಧ್ಯರ ತಪೋವನ ಮಠದಲ್ಲಿ 75ನೇ ವರ್ಷದ ಜೋಡು ರಥೋತ್ಸವ ಜಾತ್ರೆ ಭಕ್ತಿ ಭಾವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯ ಅಂಗವಾಗಿ ನಡೆದ ಧರ್ಮಸಭೆಯಲ್ಲಿ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ರಾಜದೇಶಿಕೇಂದ್ರ ಭಗವತ್ಪಾದಂಗಳವರು ಆಶೀರ್ವಚನ ನೀಡಿದರು. ಜಾತ್ರೆಯ ಆರಂಭವನ್ನು ರಂಭಾಪುರಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಜೋಡು ರಥೋತ್ಸವ ಎಳೆಯುವ ಮೂಲಕ ನೆರವೇರಿಸಲಾಗಿದ್ದು, ಸಾವಿರಾರು ಭಕ್ತರು ಪಾಲ್ಗೊಂಡು ಭಕ್ತಿ ಭಾವ ವ್ಯಕ್ತಪಡಿಸಿದರು. ಧರ್ಮಸಭೆಯಲ್ಲಿ ಮಾತನಾಡಿದ ಜಗದ್ಗುರುಗಳು, ಮಾನವನ ಬದುಕಿನಲ್ಲಿ ಮಹಾತ್ಮರ ಮಾರ್ಗದರ್ಶನ ಅತ್ಯಂತ ಮುಖ್ಯವಾಗಿದೆ. ಕೆಡಕುಗಳನ್ನು ಮೆಟ್ಟಿ ನಿಂತು ಒಳಿತಿನತ್ತ ಹೆಜ್ಜೆ ಹಾಕುವುದೇ ಮಾನವನ ಗುರಿಯಾಗಬೇಕೆಂದು ಹೇಳಿದರು. ಮನುಷ್ಯ ಧರ್ಮದಿಂದ ದೂರವಾದರೆ ಜೀವನ ಅಶಾಂತಿಯ ಕಡೆ ಸಾಗುತ್ತದೆ. ಆದ್ದರಿಂದ ಧರ್ಮ, ಸತ್ಯ ಮತ್ತು ಮೌಲ್ಯಾಧಾರಿತ ಬದುಕನ್ನು ಅನುಸರಿಸಬೇಕೆಂದು ತಿಳಿಸಿದರು. ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ಅವರು ಧರ್ಮಸಭೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ, ಭಾರತೀಯ ಸಂಸ್ಕೃತಿ ಜಗತ್ತಿನ ಅತ್ಯುತ್ತಮ ಸಂಸ್ಕೃತಿಗಳಲ್ಲಿ ಒಂದು ಎಂದು ಹೇಳಿದರು. ಎಲ್ಲ ಧರ್ಮಗಳೊಂದಿಗೆ ಸದ್ಭಾವದಿಂದ ಬದುಕಿದರೆ ಈ ಭೂಮಿ ಸ್ವರ್ಗವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಾಖಾಪುರ ತಪೋವನ ಮಠದ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ಸತ್ಯ ಮತ್ತು ಶಾಂತಿ ಮಾನವನ ಬದುಕಿಗೆ ಅಗತ್ಯವಾದ ಮೌಲ್ಯಗಳು ಎಂದು ಹೇಳಿದರು. ಪೂರ್ವಾಚಾರ್ಯರ ಆಧ್ಯಾತ್ಮ ಚಿಂತನೆಗಳು ಸಮಾಜದಲ್ಲಿ ಉತ್ತಮ ಬದುಕಿಗೆ ಮಾರ್ಗದರ್ಶನ ನೀಡುತ್ತವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಶ್ವ ಬಸವಾಂಬೆ ಪ್ರಶಸ್ತಿಗಳನ್ನು ಗಂಜಿಯಾಳ ಲಿಂಗಯ್ಯ ಸ್ವಾಮಿಗಳು, ಡಾಕ್ಟರ್ ಶರಣ ಬಸಪ್ಪ ಕಾಮರೆಡ್ಡಿ, ಪ್ರಶಾಂತ್ ಕೆರಿ ಬೆನ್ನೂರ್, ಶಾಂತಕುಮಾರ್ ಪಾಟೀಲ್ ಕೋಡ್ಲಾ ಮತ್ತು ವೀರೇಶ್ ಶೆಟ್ಟಿ ಅವರಿಗೆ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಗಣಿಗೇರಿ ಬೃಹನ್ಮಠದ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದ್ದರು. ಕಡಕು ಮಡಿವಾಳೇಶ್ವರ ಮಠದ ಡಾಕ್ಟರ್ ರುದ್ರಮಣಿ ಶಿವಾಚಾರ್ಯ ಸ್ವಾಮಿಗಳು, ಬೆಳಗುಂಪ ಹಿರೇಮಠದ ಅಭಿನವ ಪರ್ವತೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಕುಳಿಕು ಮಟ್ಗಿ ಗುರುಸ್ವಾಮಿ ಶರಣರು, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಜಾತ್ರೆ ಅಂಗವಾಗಿ ಕುಮಾರಿ ಪ್ರಿಯದರ್ಶಿನಿ ಮತ್ತು ಪ್ರೀತಿಯವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು. ಜೊತೆಗೆ ಪುರಾಣ ಪ್ರವಚನಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಶ್ರೀ ವಿಶ್ವಾರಾಧ್ಯ ಬಸವಾಂಬೆಯರ ಜೋಡು ರಥೋತ್ಸವ ಸಾವಿರಾರು ಭಕ್ತರ ಮಧ್ಯೆ ಭಕ್ತಿ ಭಾವದಿಂದ ನಡೆದು ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಅನ್ನ ದಾಸೋಹವೂ ಏರ್ಪಡಿಸಲಾಗಿತ್ತು. ಬಹುಶಃ ಅಂದಿನ ಆ ಮಠದ ಚಿತ್ರಣ ಇಂದು ಸಂಪೂರ್ಣವಾಗಿ ಪರಿವರ್ತನೆ ಆಗಿರುವಂಥದ್ದು ಶ್ರೀಯವರ ಕ್ರಿಯಾಶೀಲ ಬದುಕಿಗೆ ಈ ಮಠದಲ್ಲಿ ಆದಂಥ ಪ್ರಗತಿ ಕಾರ್ಯಗಳು ಸಾಕ್ಷಿ ಆಗಿವೆ ಅಂತ ಭಾವಿಸ್ತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಗುಣಗಳಿರ್ತಾವ. ಕೆಲವರು ಉತ್ತಮ ವಾಗ್ಮಿಗಳಾಗಿದ್ದರೆ ಅವರಿಗೆ ಬರವಣಿಗೆ ಇರೋದಿಲ್ಲ. ಕೆಲವರಿಗೆ ಬರವಣಿಗೆ ಉತ್ತಮವಾಗಿದ್ದರೆ ಸಮಾರಂಭದಲ್ಲಿ ಮಾತನಾಡಲಿಕ್ಕೆ ಬರೋದಿಲ್ಲ. ಆದರೆ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳು ನಡೆದು ಈ ಕಲ್ಯಾಣ ಕರ್ನಾಟಕ ಭಾಗದ ಭಕ್ತರಿಗೆ ಕಣ್ಮಣಿಗಳಾಗಿದ್ದಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಸಕಲ ಜೀವಾತ್ಮರಿಗೆ ಸದಾಕಾಲ ಒಳಿತನ್ನೇ ಬಯಸಿದಂಥ ಧರ್ಮ ಯಾವುದಾದರೂ ಇದ್ದರೆ ಅದು ವೀರಶೈವ ಧರ್ಮ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇವನು ನಮ್ಮವ, ಅವನು ಬೇರೆಯವ ಅನ್ನುವಂಥ ಭಾವನೆಗಳಿಲ್ಲದೆ ಎಲ್ಲರೂ ನನ್ನವರು ಅನ್ನುವಂಥ ಉದಾತ್ತ ಭಾವನೆಗಳೊಂದಿಗೆ ಅವರೆಲ್ಲರಿಗೆ ಸನ್ಮಾರ್ಗದರ್ಶನ ನೀಡಿ ಉದ್ಧರಿಸಿದಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಭೂಮಂಡಲದಲ್ಲಿ ಎಲ್ಲರಿಗೂ ಅನ್ವಯವಾಗುವಂಥ ಶಿವಾದ್ವೈತ ಸಿದ್ಧಾಂತವನ್ನು ಸ್ಥಾಪಿಸುವುದರ ಮೂಲಕ ಸಕಲ ಜೀವಾತ್ಮರ
ಶ್ರೇಯಸ್ಸಿಗೆ ಬೆಳಕನ್ನು ತುಂಬಿದರು ಅನ್ನುವಂಥದ್ದನ್ನು ಇತಿಹಾಸದ ಪುಟಗಳಿಂದ ಹಿಡಿತಾ ಇದೆ. ಇವತ್ತಿನ ಆಧುನಿಕ ಕಾಲದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಧರ್ಮ ಮತ್ತು ಜಾತಿಗಳ ಮಧ್ಯದಲ್ಲಿ ವ್ಯಾಪಕವಾದಂಥ ಸಂಘರ್ಷಗಳು ನಡೀತಾಗ ಬಹುಶಃ ಇದು ಒಳ್ಳೆಯದಾದಂಥ ಬೆಳವಣಿಗೆ ಖಂಡಿತವಾಗಿ ಅಲ್ಲ. ಜಾತಿಗಿಂತ ಧರ್ಮ ಬಹಳ ದೊಡ್ಡದು. ಧರ್ಮ ಉಳಿದ್ರೆ, ಧರ್ಮ ಬೆಳೆದ್ರೆ ನಾವೆಲ್ಲ ಸೌಹಾರ್ದತೆಯಿಂದ, ಶಾಂತಿ, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಇವತ್ತು ಜಾತಿಯ ಭೂತ ಬಹಳಷ್ಟು ಕಡೆಗೆ ಹೆಮ್ಮಾರಿಯಾಗಿ ಜನರ ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಳ್ಳುವಂಥ ಮಟ್ಟದಲ್ಲಿ ಬೆಳೀತಾ ಇದೆ. ಇದರಿಂದಾಗಿ ಸಮಾಜದಲ್ಲಿ ಸಂಘರ್ಷಗಳು ಹೆಚ್ಚು ಹೆಚ್ಚು ನಡೀತಾ ಇರೋದನ್ನು ಕಾಣ್ತೀವಿ. ಶ್ರೀ ಮಹಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶಾಲ ಸಂದೇಶವನ್ನು ಈ ನಾಡಿಗೆ ಕೊಟ್ಟು ಹೋದ. ಅವರವರ ಜಾತಿಗೆ, ಅವರವರ ಧರ್ಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳೋರು ಭಾಳ ಜನ. ಆದರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ವಿಶ್ವ ಬಂಧುತ್ವದ ಸಂದೇಶವನ್ನು ಕೊಟ್ಟಂಥವರು ಶ್ರೀಮದ್ ಮಹಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಅನ್ನೋದನ್ನು ನಾವ್ಯಾರೂ ಕೂಡ ಮರೆಯಬಾರದು. ಅವರು ತಮ್ಮ ಒಂದು ಸಂದೇಶದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ವಿಜ್ಞಾನ, ನಾಗರಿಕತೆ ಮತ್ತು ರಾಜಕೀಯ ಸಬಲ ಸಂಘರ್ಷದಲ್ಲಿ ಎಂದೂ ಎಲ್ಲಿಯೂ ಧರ್ಮ ನಾಶವಾಗದಿರಲಿ ಅಂತ. ಬಹುಶಃ ನಾವೆಲ್ಲ ವಿಜ್ಞಾನ ಯುಗದಲ್ಲಿ ಕಾಲ ಕಳೀತಾ ಇದ್ದೇವೆ. ವಿಜ್ಞಾನ ಇಲ್ಲದೆ ದೇಶದ ಪ್ರಗತಿಯಾಗಲಿ, ಮಾನವ ಕಲ್ಯಾಣವಾಗಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಬೆಳೆಯುವಂಥ ವಿಜ್ಞಾನ ಧರ್ಮದ ಸಹಯೋಗದಲ್ಲಿ ಅದನ್ನು ನಾವು ಬಳಕೆ ಮಾಡಿದರೆ ಅದರಿಂದ ಜನ ಕಲ್ಯಾಣ, ಲೋಕ ಕಲ್ಯಾಣ ಆಗಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಭಾವನೆ ಹೊರದಾಗಿತ್ತು. ಆದರೆ ಇವತ್ತು ಬೆಳೆಯುತ್ತಿರುವಂಥ ವಿಜ್ಞಾನ ನಾವೆಲ್ಲ ನೋಡ್ತಾ ಇದ್ದೀವಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಜನರಲ್ಲಿ ಭೀತಿಯನ್ನು ಹುಟ್ಟಿಸಿದೆ. ಇದು ಯಾವಾಗ ಮುಗಿದೀತೋ, ಮುಂದೆ ಏನು ಆದೀತು ಅನ್ನುವಂಥ ಆತಂಕ ಕಾಡ್ತಾ ಇದೆ. ಮಾನವೀಯತೆ ಇಲ್ಲದಂಥ ದೇಶದ ಮುಂದಾಳುಗಳು ಇವತ್ತು ಜೀವಗಳನ್ನು ಸರ್ವನಾಶ ಮಾಡ್ತಾ ಇರುವಂಥದ್ದು ಭಾರತ ದೇಶಕ್ಕೆ ಅತ್ಯಂತ ನೋವನ್ನು ಉಂಟು ಮಾಡ್ತಾ ಇದೆ. ದೇವರಿಗೆ ಆದಷ್ಟು ಸದ್ಬುದ್ಧಿಯನ್ನು ಕೊಟ್ಟು ನಡೆಯುವಂಥ ಸಮರ ಕೊನೆಗಾಣಬೇಕು ಅನ್ನುವಂಥ ಆಶಯ ನಮ್ಮದಾಗಿದೆ. ಅದಕ್ಕೆ ನಮ್ಮ ಜಗತ್ತು ಆ ವಿಜ್ಞಾನ ಜನರ ಹಿತಕ್ಕಾಗಿ ಬಳಕೆ ಆಗಬೇಕಲ್ಲದೆ ವಿನಾಶಕ್ಕಾಗಿ ಬೇಡ ಅನ್ನುವಂಥ ಮಾತು ಇವತ್ತು ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತಾ ಇದೆ. ಇನ್ನು ಎರಡನೇದಾಗಿ ನಾಗರಿಕತೆ. ಸಮಾಜದಲ್ಲಿ ನಾಗರಿಕತೆ ಬೆಳೀತಾ ಬರ್ತಾ ಇದೆ. ಹಿಂದಿನ ಕಾಲದ ನಾಗರಿಕತೆ ಇವತ್ತು ಬೆಳೆದಿರುವಂಥ ನಾಗರಿಕತೆ ಭೂಮಿ ಆಕಾಶದಷ್ಟು ಅಂತರ. ಆದರೆ ನಾವೆಷ್ಟೇ ನಾಗರಿಕತೆಯಲ್ಲಿ ಬೆಳೆದರೂ ಕೂಡ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆ ಇವುಗಳನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಮೂಲವನ್ನು ಮನುಷ್ಯ ಏನಾದರೂ ಮರೆತರೆ ಅಪಾಯ ತಪ್ಪಿದ್ದಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ನಾಗರಿಕತೆಯ ಜೊತೆಗೆ ನಮ್ಮ
ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಕೊನೆಯದಾಗಿ ರಾಜಕೀಯ ಸಬಲ ಸಂಘರ್ಷದಲ್ಲಿ ಧರ್ಮ ನಾಶವಾಗದಿರಲಿ ಅನ್ನುವಂಥ ಆಶಯ ನಮಗೆಲ್ಲ ಗೊತ್ತಿದೆ. ರಾಜಕೀಯದಲ್ಲಿ ಧರ್ಮ ಇರಬೇಕು, ಆದರೆ ಧರ್ಮದಲ್ಲಿ ರಾಜಕೀಯ ಪ್ರವೇಶ ಆಗಬಾರದು. ತಾವೆಲ್ಲ ಕಂಡಂತೆ ಇವತ್ತು ಪವಿತ್ರವಾದಂಥ ಧರ್ಮದಲ್ಲಿ ರಾಜಕೀಯ ಪ್ರವೇಶವಾಗಿ ಧರ್ಮದ ಪಾವಿತ್ರತೆ, ಗೌರವ ಘನತೆಗಳು ಹೊಂದುತ್ತಾ ಇರುವುದನ್ನು ತಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀರಿ. ಮಾಡಲಾಗದೇ ಇರುವಂಥ ಕಾಯ್ದೆ ಕಾನೂನುಗಳಿಂದ ಮಾಡದೇ ಇರುವಂಥ ಕೆಲಸ ಅದು ಯಾವುದರಿಂದಲಾದರೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಅಂದರೆ ಅದು ಸಾತ್ವಿಕ ಧರ್ಮದ ಪರಿಪಾಲನೆಯಿಂದ ಅನ್ನುವುದನ್ನು ಯಾರೂ ಕೂಡ ಮರೆಯಬಾರದು. ಜನರಲ್ಲಿ ಜಾಗೃತಿಯನ್ನು, ಸಂಸ್ಕಾರವನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಶಕಾಪುರ ತಪೋವನ ಮಠ ಪಂಚಪೀಠಗಳಲ್ಲಿ ಒಂದಾಗಿರುವಂಥ ಕಾಶಿ ಜ್ಞಾನ ಸಿಂಹಾಸನ ಪೀಠದ ಶಾಖಾ ಮಠ. ಈ ಶಾಖಾ ಮಠ ಇವತ್ತು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾತಿ ಮತ ಪಂಥಗಳನ್ನದೇ ಎಲ್ಲ ವರ್ಗದ ಜನರಿಗೆ ಒಂದು ಆಧ್ಯಾತ್ಮದ ಕೇಂದ್ರವಾಗಿ, ಮಕ್ಕಳು ಅಧ್ಯಯನ ಮಾಡುವಂಥ ಶಿಕ್ಷಣ ಕ್ಷೇತ್ರವಾಗಿ, ಮತ್ತು ಒಬ್ಬ ಆದರ್ಶ ರೈತ ಏನು ತಾನು ಬೆಳೆದಂಥ ಬೆಳೆಯಿಂದ ನಾಡಿಗೆ ಅನ್ನವನ್ನು ಕೊಡುವಂಥ ಕಾರ್ಯ ಏನು ಮಾಡ್ತಾ ಇದ್ದಾನೆ ಅದಕ್ಕೆ ಕಡಿಮೆ ಇಲ್ಲದಂತೆ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳು ಈ ಭಾಗದಲ್ಲಿ ಮಾಡ್ತಾ ಎಲ್ಲರ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದು ಹೆಮ್ಮೆ ಮತ್ತು ಸಂತೋಷದ ಸಂಗತಿ. ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷ ವಿಶ್ವ ಬಸವಾಂಬೆಯವರ ಹೆಸರಿನಲ್ಲಿ ಸಮಾಜದ ವಿವಿಧ ರಂಗಗಳಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಿದಂಥ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡಿದಂಥ ಸಾಧಕರನ್ನು ಗುರುತಿಸಿ ಅವರೆಲ್ಲರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು ಒಂದು ಶುಭೋದಯದ ಸಂಕೇತ ಅಂತ ಭಾವಿಸ್ತಾ ಇದ್ದೇವೆ. ಜೋಡು ರಥ ಈ ರಾಜ್ಯದಲ್ಲಿ ಎಲ್ಲಿಯಾದರೂ ನಡೀತಾ ಇದ್ದರೆ ಅದು ಶಕಾಪುರ ತಪೋವನ ಮಠದಲ್ಲಿ ವೀರಶೈವ ಧರ್ಮ ಸಿದ್ಧಾಂತ ಹೇಳ್ತಾ ಇದೆ. ಶಿವಶಕ್ತಿಯಿಂದ ಈ ಜಗತ್ತು ನಿರ್ಮಾಣಗೊಂಡಿದೆ. ಬಹುಶಃ ಇಲ್ಲಿ ವಿಶ್ವರಾಜ್ಯರು ಶಿವಶಕ್ತಿ ಆದರೆ ಬಸವಾಂಬೆ ಶಕ್ತಿಯಾಗಿ ಈ ಕ್ಷೇತ್ರದಲ್ಲಿ ಉಭಯರ ರಥೋತ್ಸವ ನಡೀತಾ ಇರುವಂಥದ್ದು ಈ ಭಾಗದ ಭಕ್ತರ ಸೌಭಾಗ್ಯ ಆಗಿದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಅವರು ತಪೋವನ ಮಠದಿಂದ ಇಂಥ ಅನೇಕ ಜನಹಿತ ಕಾರ್ಯಗಳು ಅನವರತ ಕಾಲ ನಡೀಲಿ. ಶ್ರೀಗಳವರು ಮಾಡುವಂಥ ಎಲ್ಲ ಧರ್ಮ ಕಾರ್ಯಗಳಿಗೆ, ಸಾಮಾಜಿಕ ಕಾರ್ಯಗಳಿಗೆ ಧರ್ಮಾಚಾರ್ಯರ ಆಶೀರ್ವಾದ ಯಾವಾಗಲೂ ಕೂಡ ಇದ್ದೇ ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ಪ್ರಸ್ತಾಪಿಸಿ ಸಿದ್ದರಾಮ ಶಿವಾಚಾರ್ಯರು ನನಗೆ ನೆನಪಾಗ್ತದೆ. ಕಡ್ಕೋಳ ಮಡಿವಾಳಪ್ಪ ಮಾಡಿ ಉಣ್ಣೋ ಬೇಕಾದಷ್ಟು ಬೇಡಿ ಉಣ್ಣೋ ನೀಡಿದಷ್ಟು ಅನ್ನುವಂಥ ಕಾಯಕದ ವಿಚಾರಗಳನ್ನ ಬಸವಣ್ಣವರು ಕಾಯಕವೇ ಕೈಲಾಸ ಅನ್ನುವಂಥ ನುಡಿಯನ್ನ ನೆನಪು ಬರ್ತದೆ ನಮಗೆ. ಆ ನುಡಿಯನ್ನು ನೋಡಿ ಇವತ್ತ ನಾವು ಕಲಿಬೇಕು ಅನಿಸ್ತದೆ. ಅಂತ ಸ್ವಾಮಿಗಳು ಇವತ್ತ ತಮ್ಮ ಪರಿಶ್ರಮದಿಂದ, ಭಕ್ತರ ಸಹಕಾರದಿಂದ ನಿಮ್ಮೆಲ್ಲರ ಮನಸ್ಸು ಗೆದ್ದು ಈ ದೊಡ್ಡದಾಗಿರ್ತಕ್ಕಂಥ ಮಠವನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ. ಈ ಮಠದ ವೈಭವ ಜೊತೆಗೆ ಇದೆಲ್ಲ ಕಾರ್ಯಭಾವವನ್ನ ನಡೆಸಿಕೊಂಡು ಹೋಗ್ತಕ್ಕಂಥ ಒಬ್ಬ ಒಳ್ಳೆ ಉತ್ತರಾಧಿಕಾರಿಯನ್ನ ಕೊಡುವಂತ ಒಂದು ಶಕ್ತಿ ರಂಭಾಪುರಿ ಜಗದ್ಗುರುವಾದ ಆಗ್ಬೇಕು ಅಂತ ನನ್ನ ಅಪೇಕ್ಷೆ. ಅವರ ಆಶೀರ್ವಾದ ಆಗ್ಬೇಕು. ಒಂದು ಮಾಡಿರ್ತಕ್ಕಂಥ
ಮನೆಯಾಗಲಿ ಒಂದು ಮಠವಾಗಲಿ ಒಬ್ಬ ವ್ಯಕ್ತಿ ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿಯ ಸ್ವಾಮಿಗಳು ಆಗ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಏನು ಹೇಳಂಗಿಲ್ಲ. ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯೊಳಗೆ ಪಾಲ್ಗೊಂಡು ನೀವೆಲ್ಲರೂ ಕೂಡ ಧನ್ಯಾತ್ಮರಾಗಿದ್ದೀರಿ ಅನ್ನುವಂತ ವಿಚಾರವನ್ನ ಈ ಸಂದರ್ಭದೊಳಗೆ ತಿಳಿಸಿ ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ. ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಸದಾವಕಲ ತಮ್ಮೆಲ್ಲರ ಮಸ್ತಕದ ಮೇಲೆ ಹಾಗೂ ವಿಶ್ವರಾಧ್ಯರ ಬಸವಾಂಬೆ ತಾಯಿಯ ಆಶೀರ್ವಾದ ಸದಾವಕಲ ನಿಮ್ಮ ಮನೆತನದ ಮೇಲೆ ಇರಲಿ ಅನ್ನುವಂತ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ ಭಗವಂತನ ಕೊನೆಯ ಸಂದೇಶವಿದು. ಆತ್ಮನೇ ನೀನಾಗು ಡೈಮಂಡ್, ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್, ಕಾಣಲಿದೆ ಹಳೆಯ ಪ್ರಪಂಚವಿದ್ದು ಶೀಘ್ರದಲ್ಲಿ ತನ್ನ ಎಂಡ್, ಮಾಯೆ ಕೈವಶನಾದರೆ ನೀನಾಗಿ ಬಿಡುವೆ ಬ್ಲೈಂಡ್, ಕಳಚಿ ಬಂದು ಬಿಡು ವಿಕರ್ಮಗಳ ಬೋಂಡ್, ಹಿಡುಗೋ ವಿಶ್ವರಾಧ್ಯ ಬಸವಾಂಬೆ ತಾಯಿಯ ಹ್ಯಾಂಡ್, ಆಗ ನೋಡು ನಿನ್ನ ಬದುಕೆಷ್ಟು ಗ್ರ್ಯಾಂಡ್ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ನಮ್ಮ 4 ಮಾತುಗಳ ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ಅರ್ಪಣೆ ಮಾಡಿ ನಮ್ಮ 4 ಮಾತಿಗೆ ವಿರಾಮ ಕೊಡ್ತೇವೆ. ಓಂ ಶಾಂತಿ. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಪಾಟೀಲ್ ಸೇಡಂ, ಸುರೇಶ್ ತಿಬ್ಬಶೆಟ್ಟಿ, ಬಾಲರಾಜ್ ಗುತ್ತಿದಾರ್, ರಮೇಶ್ ಬಾಬು ವಕೀಲ್, ಚನ್ಮಲೆಯ ಹಿರೇಮಠ್, ಎಸ್ಕೆ ಬಿರಾದರ್, ರೇವಣಸಿದ್ದಪ್ಪ ಸಂಕಾಲಿ, ಸಿದ್ದು ಸಾವು ಅಂಗಡಿ, ಪಿಎಂ ಮಠ್, ನಿಂಗನಗೌಡ ಪಾಟೀಲ್ ಯಲಗೋಡ್, ಸಂಗಮೇಶ್ ಸಂಕಾಲಿ, ಚಂದ್ರಶೇಖರ್ ತುಂಬಿಗಿ, ರಾಜಶೇಖರಯ್ಯ ಹಿರೇಮಠ್, ಮೌನೇಶ್ ಕಲ್ಲೂರ್ಕೆ ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಸುದ್ದಿ ನಂಬರ್ 1 ನ್ಯೂಸ್ ಜೇವರ್ಗಿ.